ಅಮೋಘ ಪೂರ್ಣವಾದ ಯಜ್ಞವನ್ನು ಮಾಡಲು ಶುಭ ತನ್ನನ್ನು ತಾನು ಸಮರ್ಪಿಸಿಕೊಂಡು ಈ ಕಾಲದಲ್ಲಿ ತಲ್ಲಿನೇ ಆಗಿರುವ ಸಪ್ತ ಋಷಿಗಳನ್ನ ಕಾಣುತ್ತಾ ಇದ್ದೇನೆ. ಚೈತನ್ಯದ ಅಲೆಯನ್ನು ಹಬ್ಬಿಸುವ ಯಜ್ಞ ಕುಂಡವನ್ನ ಕಾಣುತ್ತಾ ಇದ್ದೇನೆ. ಮಣಿರಸನ ತುಪ್ಪ ಸಪ್ತಮಿಕ ಸಪ್ತಧಾನ್ಯ ಪಂಚಪಲ್ಲವ ನವಗ್ರಹ ಸಮೀತ ಯಜ್ಞ ಸಾಮಗ್ರಿಗಳನ್ನು ಸಾಲು ಸಾಲಾಗಿ ಇರಿಸಿದ ಶೋಭೆಯು ನನ್ನ ಮನದಲ್ಲಿ ಸಂತೃಪ್ತಿಯ ಭಾವ ಕವಲಿಡುತ್ತಾ ಇದೆ. ಅಂತೆ ಈ ಪರಾಪವಿತ್ರವಾದ ಯಾವುದೇ ಕಾರ್ಯ ನನ್ನಿಂದಲೇ ಆರಂಭವಾಗುತ್ತದೆ ಎಂಬ ಖುಷಿಯಾದರೆ, ಆದರೆ ನಾನಿರದಿದ್ದರೆ ಈ ಕಾರ್ಯವು ನಡೆಯುವುದೇ ಇಲ್ಲ ಎಂಬ ಗರ್ವವೂ ಮೂಡುತ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ಈ ಯಾಗವನ್ನು ಅಪೇಕ್ಷಿಸಿ ಬರುತ್ತೇನಂತೆ. ಸರಿದಾಡಿ ಪರಿಯ ಕಾಣುತ್ತಾ ದೇವನ ಮನವು ತಳಮಳಿಸಿ ಇದೇನಿದು? ಇಂಥ ಪರಾಪರಿತವಾದ ಯಾವ ಕಾಲದಲ್ಲಿ ಮುನಿಸತಿಯು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರಲ್ಲ, ಯಾಕೆ ಹೀಗೆ ಅಪವಿತ್ರವಾದ ನಡುಮತ್ತು ದೃಷ್ಟಿ ಸಾಗುತ್ತಾ ಇದೆ? ಅದೇನೇ ಆಗಿರಲಿ, ಮನಸ್ಸಂತೂ ಚಂಚಲವಾಗಿದಂತೂ ಸತ್ಯ. ಆದರೆ ಸಪ್ತಋಷಿಗಳ ಕಾರ್ಯ ಹಾಳಾಗಬಾರದು. ಹಾಗಾಗಿ ನನ್ನ ಕೆಲಸವೇನು? ಎದ್ದೆ ಕುಂಡಕ್ಕೆ ಇಳಿದು ತೇಜೋತ್ಪತ್ತಿಯನ್ನು ಮಾಡುವುದು. ಹಾಗಾಗಿ ತಡ ಮಾಡದೆ ನೇರವಾಗಿ ಎದ್ದಿದ ಪೂರ್ಣಾಹುತಿಗೆ ಅಂಶವಾಗಿ ಇಂದ್ರಾಯ ಇದನ್ನ ಮಮ ವರುಣಾಯ ಇದನ್ನ ಮಮ ಈಶಾಯ ಇದನ್ನ ಮಮ ವಾಯುವೇ ಇದನ್ನ ಮಮ ಅಗ್ನಿ ಇದನ್ನ ಮಮ. ಯಾಗವನ್ನು ಸಂಪೂರ್ಣವಾಗಿ ಸಂಪನ್ನಗೊಳಿಸಿದ್ದೇನೆ. ಸಪ್ತರ್ಷಿಗಳಲ್ಲೂ ಸಂತೋಷದಿಂದ ಬೀಳ್ಕೊಟ್ಟಿದ್ದಾರೆ. ಹಾಗಾಗಿ ನೇರವಾಗಿ ನನ್ನ ಆಸ್ಥಾನವನ್ನ ಸೇರುತ್ತೇನೆ.